ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಬಿ.ಕಾಮ್ನ ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ನ SCP ಮೊದಲನೇ ಸೆಮಿಸ್ಟರ್ನ 55ನೇ ಸೆಷನಲ್ಲಿದ್ದೀವಿ. ಅಂದರೆ 5ನೇ ಚಾಪ್ಟ್ರಿನ 5ನೇ ಸೆಷನಲ್ಲಿದ್ದೀವಿ. ಸೊ ದ ಚಾಪ್ಟರ್ ನೇಮ್ ಇಸ್ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಬ್ಯಾಂಕಿಂಗ್. ಸೊ ಇನ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ EFT, MICR, RTGS and NEFT. Okay, so today we are going to discuss about ಮೊಬೈಲ್ ಬ್ಯಾಂಕಿಂಗ್ ಆ್ಯಂಡ್ ಇ-ಪೇಮೆಂಟ್ಸ್. ಸೊ ತುಂಬ ಇಂಪಾರ್ಟೆಂಟು ಕಾನ್ಸೆಪ್ಟು ಮೊಬೈಲ್ ಬ್ಯಾಂಕಿಂಗ್ ಮತ್ತು ಇ-ಪೇಮೆಂಟ್ಸ್ ಅಂತ. ಸೊ ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಏನು ಹಾಗಿದ್ರೆ? ಸೊ ವಾಟ್ ಡು ಯು ಮೀನ್ ಬೈ ಮೊಬೈಲ್ ಬ್ಯಾಂಕಿಂಗ್? ಬ್ಯಾಂಕಿಂಗ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಹೌದಾ? ಸೊ ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಹೆಸರೇ ಹೇಳ್ತಾ ಇದೆ, ಮೊಬೈಲನ್ನು ಬಳಸಿ ಮಾಡುವಂಥ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ. ಓಕೆ, ಸೊ ಮೊಬೈಲ್ ಬ್ಯಾಂಕಿಂಗ್ ಈಸ್ ಅ ಸರ್ವಿಸ್ ದಟ್ ಅಲೌಸ್ ಬ್ಯಾಂಕ್ಸ್ ಕಸ್ಟಮರ್ ಟು ಕಂಡಕ್ಟ್ ಫಿನಾನ್ಷಿಯಲ್ಸ್ ಟ್ರಾನ್ಸಾಕ್ಷನ್ ಯೂಸಿಂಗ್ ದ ಮೊಬೈಲ್ ಡಿವೈಸ್. ಸೊ ಮೊಬೈಲ್ ಫೋನನ್ನು ಬಳಸಿ ಬ್ಯಾಂಕಿನ ಕಸ್ಟಮರ್ ಆದವನು ಏನಾದರೂ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದಾನೆ ಅಂದರೆ ನಾವು ಅದಕ್ಕೇನು ಹೇಳ್ತೀವಿ? ಮೊಬೈಲ್ ಬ್ಯಾಂಕಿಂಗ್ ಅಂತ. ಸೊ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಥರ ಇದಕ್ಕೇನು ಸಾಫ್ಟ್ವೇರ್ ಇರಲ್ಲ. ಇಲ್ಲಿ ಒಂದು ಆ್ಯಪ್ ಇರುತ್ತೆ, ಮೊಬೈಲ್ ಆ್ಯಪ್ ಇರುತ್ತೆ. ಆ ಮೊಬೈಲ್ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೊಬೇಕು. ಡೌನ್ಲೋಡ್ ಮಾಡಿ ಅದಕ್ಕೆ ನಾವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ಕೂಡಲೇ ನಮಗೆ OTP ಮೂಲಕ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗುತ್ತೆ. ನಂತರ ಅಲ್ಲಿ ನಾವು ಪಾಸ್ವರ್ಡ್ ಸೆಟ್ ಮಾಡ್ತೀವಿ, 4 ಪಿನ್ನಿನ ಪಾಸ್ವರ್ಡು. ಆ ಪಾಸ್ವರ್ಡನ್ನು ಯೂಸ್ ಮಾಡಿ ನಾವು ಮೊಬೈಲ್ ಬ್ಯಾಂಕಿಂಗನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ಸೊ ಇದು 24/7 ನಮಗೆ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. ಸೊ ಟ್ರಾನ್ಸಾಕ್ಷನ್ ಥ್ರೂ ಮೊಬೈಲ್ ಬ್ಯಾಂಕಿಂಗ್ ಡಿಪೆಂಡ್ಸ್ ಆನ್ ದ ಫೀಚರ್ಸ್ ಆಫ್ ದಿ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್. ಅಂದರೆ ಒಂದೊಂದು ಬ್ಯಾಂಕಿಗೂ ಒಂದೊಂದು ಮೊಬೈಲ್ ಆ್ಯಪ್ ಅಂತ ಇರುತ್ತೆ. ಆ ಬ್ಯಾಂಕ್ಗಳು ಏನು ನಮಗೆ ಫೀಚರ್ಸನ್ನು ಪ್ರೊವೈಡ್ ಮಾಡಿರುತ್ತೆ ಬ್ಯಾಂಕಲ್ಲಿ, ಅದೆಲ್ಲ ಫೀಚರ್ಸ್ನ ಕೂಡ ನಾವು ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಏನಾದರೂ ಅಕೌಂಟ್ ಇದ್ದರೆ ಅಕೌಂಟ್ ಬ್ಯಾಲೆನ್ಸ್ ನೋಡುವಂಥದ್ದು, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನೋಡುವಂಥದ್ದು, ಮಿನಿ ಸ್ಟೇಟ್ಮೆಂಟ್ಸ್ ನೋಡುವಂಥದ್ದು, ಬಿಲ್ ಪೇಮೆಂಟ್ ಮಾಡುವಂಥದ್ದು, ಡೆಪಾಸಿಟ್ಸ್ನ ಮಾಡುವಂಥದ್ದು, ಫಂಡ್ ಟ್ರಾನ್ಸ್ಫರ್ ಮಾಡುವಂಥದ್ದು. ಓಕೆ, ಸೊ ಈ ಥರದ್ದೆಲ್ಲ ನಮಗೆ ಮೊಬೈಲಲ್ಲಿ ಫೀಚರ್ಸನ್ನು ನೋಡೋಕ್ಕೆ ಸಿಗುತ್ತೆ. ಸೊ ಹಾಗಾದರೆ ವಾಟ್ ಆರ್ ದ ಅಕೌಂಟ್ ಇನ್ಫಾರ್ಮೇಷನ್ ಗಿವನ್ ಇನ್ ದೀಸ್ ಮೊಬೈಲ್ ಆ್ಯಪ್ಸ್ ಮೀನ್ಸ್ ಮಿನಿ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೆಕಿಂಗ್ ಆಫ್ ಅಕೌಂಟ್ ಹಿಸ್ಟ್ರಿ. ಸೊ ಅಕೌಂಟಲ್ಲಿ ಎಷ್ಟು ದುಡ್ಡು ಕಟ್ಟಾಗಿದೆ, ಯಾವ ಡೇಟಿಗೆ ಕಟ್ಟಾಗಿದೆ, ಯಾರಿಗೆ ಎಷ್ಟು ಹಾಕಿದ್ದೀವಿ ತಿಂಗಳಲ್ಲಿ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ದೆನ್ ಅಲರ್ಟ್ಸ್ ಆನ್ ಅಕೌಂಟ್ ಆ್ಯಕ್ಟಿವಿಟಿ ಆ್ಯಂಡ್ ಪಾಸಿಂಗ್ ಆಫ್ ಸೆಟ್ ಥ್ರೆಶೋಲ್ಡ್ಸ್. ಸೊ ನೀವೇನಾದರೂ ಒಂದು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ, ಇಮಿಡಿಯೇಟ್ಲಿ ನಿಮಗೆ ಮೊಬೈಲ್ಗೆ ಒಂದು ಮೆಸೇಜ್ ಬಂದುಬಿರುತ್ತೆ. ಸೊ ನಿಮ್ಮ ಅಕೌಂಟಿಂಗ ಈ ಡೇಟಿಗೆ ಇವರಿಗೆ ಇಷ್ಟು ಅಮೌಂಟ್ ಕಟ್ಟಾಗಿದೆ, ಇಲ್ಲಿ ಗ್ರಾಸರಿ ತೊಗೊಂಡಿದ್ದೀರಾ, ಈ ಶಾಪಲ್ಲಿ ನಿಮಗೆ ಇಷ್ಟು ಅಮೌಂಟು ಡೆಬಿಟ್ ಆಗಿದೆ ಅಂತ ಹೇಳ್ಕೊಂಡು ಇಮಿಡಿಯೇಟ್ಲಿ ಅಲರ್ಟ್ಸನ್ನು ಕೊಡುತ್ತೆ. ದೆನ್ ಮಾನಿಟ್ರಿಂಗ್ ಆಫ್ ದಿ ಟರ್ಮ್ ಡೆಪಾಸಿಟ್ಸ್. ಸೊ ನೀವು ಈ ಡೆಪಾಸಿಟ್ ಕೂಡ ಮೊಬೈಲಲ್ಲೇ ಮಾಡ್ಬೋದು. ನೀವು FD ಹಾಕ್ಬೋದು, RD ಹಾಕ್ಬೋದು. ಸೊ ನೀವೆಲ್ಲ ಡೆಪಾಸಿಟ್ಸು, ಇನ್ಶೂರೆನ್ಸನ್ನೆಲ್ಲ ನೀವು ಮೊಬೈಲಲ್ಲೇ ಮಾನಿಟರ್ ಮಾಡ್ಕೊಬೋದು. ಆಕ್ಸೆಸ್ ಟು ಲೋನ್ ಸ್ಟೇಟ್ಮೆಂಟ್. ಸೊ ನೀವೆಲ್ಲರೂ ಲೋನ್ ತೊಗೊಂಡಿದ್ರೆ, ಇಫ್ ಯು ಆರ್ ಅವೈಲ್ ಆಫ್ ಎನಿ ಲೋನ್, ದೆನ್ ಯು ಕ್ಯಾನ್ ಗೋ ಥ್ರೂ ದ ಸ್ಟೇಟ್ಮೆಂಟ್ಸ್ ಆಫ್ ದಟ್ ಲೋನ್ ಇನ್ ಮೊಬೈಲ್ ಆ್ಯಪ್ ಓನ್ಲಿ. ಆ ಮೊಬೈಲ್ ಆ್ಯಪನ್ನೇ ಬಳಸಿ ನೀವು ನಿಮ್ಮ ಲೋನ್ ಸ್ಟೇಟ್ಮೆಂಟ್ಸನ್ನು ಪಡ್ಕೊಳ್ಬೋದು. ದೆನ್ ಆಕ್ಸೆಸ್ ಟು ಕಾರ್ಡ್ ಸ್ಟೇಟ್ಮೆಂಟ್. ಸೊ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ, ಯಾವುದೊಂದು ಮೊಬೈಲ್ಗೆ SBI ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಕ್ರೆಡಿಟ್ ಕಾರ್ಡ್ ಆ್ಯಪ್ ಕೂಡ ಸಿಗುತ್ತೆ ನಿಮಗೆ. ಅಲ್ಲೇ ಹೋಗಿ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಕೂಡ ಪೇ ಮಾಡ್ಬೋದು. ಅಥವಾ ಅಲ್ಲಿ ಎಷ್ಟು ಥ್ರೆಶೋಲ್ಡ್ ಲಿಮಿಟ್ ಇದೆ, ಇನ್ನೂ ಎಷ್ಟು ಬಾಕಿ ಇದೆ ಲಿಮಿಟು ಅಂತಲೂ ಚೆಕ್ ಮಾಡ್ಬೋದು. ದೆನ್ ಮ್ಯೂಚುವಲ್ ಫಂಡ್ಸು. ಸೊ ಆ್ಯಪಲ್ಲೇ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋ ಅವಕಾಶವೂ ಕೂಡ ಇರುತ್ತೆ. ನೀವು ಅಲ್ಲಿನೇ ನೀವು ಮ್ಯೂಚುವಲ್ ಫಂಡ್ ಯೂನಿಟ್ಸ್ನ ಬೈನೂ ಮಾಡ್ಬೋದು, ಸೇಲ್ ಕೂಡ ಮಾಡ್ಬೋದು. ನಂತರ ಇನ್ಶೂರೆನ್ಸ್ ಪಾಲಿಸಿ ಮ್ಯಾನೇಜ್ಮೆಂಟ್ಸ್. ಅದು ನೀವೇನಾದರೂ ಇನ್ಶೂರೆನ್ಸ್ ಪಾಲಿಸಿ ಮಾಡ್ತಾಯಿದ್ರೆ ಆ ಬ್ಯಾಂಕಿಂಗ್ ಆ್ಯಪಿಂಗಲ್ಲಿ ನೀವು ಇನ್ಶೂರೆನ್ಸ್ ಕೂಡ ತೊಗೊಂಡು ಅಲ್ಲೇ ನಿಮಗೆ ಆಟೋ ಡೆಬಿಟ್ ಆಗೋ ಥರ ವ್ಯವಸ್ಥೆ ಕೂಡ ಮಾಡ್ಕೊಳ್ಬೋದು ನೀವು. ಸೊ ನೋಡಿ, ಈ ಥರ ಇದೆ. ಸೊ ಯೋನೋ ಲೈಟ್ SBI ಅಂತ SBI ಆ್ಯಪ್ ಇದೆ, ICICIದು ಮೊಬೈಲ್ ಆ್ಯಪ್ ಅಂತ ಇದೆ, ಕೋಟಕ್ದು ಕೋಟಕ್ 811 ಮೊಬೈಲ್ ಆ್ಯಪ್ ಅಂತ ಇದೆ, ಆ್ಯಕ್ಸಿಸ್ದು ಮೊಬೈಲ್ ಆ್ಯಪ್ ಇದೆ. ದೆನ್ HDFCದು ಪೇಜ್ ಆ್ಯಪ್ ಅಂತ ಇದೆ. ನಾರ್ಮಲ್ HDFCದೆ ಇನ್ನೊಂದು ಆ್ಯಪ್ ಇದೆ. ಸೊ ಬ್ಯಾಂಕ್ ಆಫ್ ಬರೋಡಾದು M-ಕನೆಕ್ಟ್ ಅಂತ ಒಂದಿದೆ. ಕ್ಯಾನ್ರಾ ಬ್ಯಾಂಕಿಂದು ಕ್ಯಾಂಡಿ ಅಂತ ಒಂದು ಆ್ಯಪ್ ಇದೆ. ಸೊ ಈ ಥರ ಅವ್ರದ್ದೇ ಒಂದು ಆ್ಯಪನ್ನು, ಸಾಫ್ಟ್ವೇರನ್ನು ಡೆವಲಪ್ ಮಾಡ್ಕೊಂಡಿರ್ತಾರೆ ಪ್ರತಿ ಬ್ಯಾಂಕ್ನವರು ಕೂಡ, ಫಾರ್ ಈಸಿ ಎಕ್ಸೆಸಿಬಿಲಿಟಿ. ಕಸ್ಟಮರ್ಸ್ಗೆ ಕನ್ವೀನಿಯೆಂಟ್ ಆಗಲಿ, ಮೊಬೈಲಲ್ಲಿನೇ ಅವರು ಎಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನನ್ನು ಮಾಡಲಿ. ಇದು ಏನಾಗುತ್ತೆ ಅಂದರೆ ನಿಮಗೆ ನಾರ್ಮಲ್ ಟ್ರೆಡಿಷ್ನಲ್ ಬ್ಯಾಂಕಿಂಗ್ ಹೋಗಿ ಕ್ಯೂ ನಿಂತ್ಕೊಂಡು ಅಲ್ಲೆಲ್ಲ ಟ್ರಾನ್ಸಾಕ್ಷನ್ ಮಾಡೋ ಬದಲಿಗೆ ಮೊಬೈಲಲ್ಲೇ ಬೆರಳೆಣಿಕೆಯಲ್ಲಿ ನೀವು ಕೆಲಸನ ಮಾಡಿ ಮುಗಿಸ್ಕೊಬೋದು. ಓಕೆನಾ? ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮೊಬೈಲ್ ಬ್ಯಾಂಕಿಂಗ್ ದೆನ್? ಸೊ ಕನ್ವೀನಿಯನ್ಸ್ ಆ್ಯಂಡ್ ಎಕ್ಸೆಸಿಬಿಲಿಟಿ. ಮೊಬೈಲ್ ಬ್ಯಾಂಕಿಂಗ್ ಅಲೌಸ್ ದ ಯೂಸರ್ಸ್ ಟು ಮ್ಯಾನೇಜ್ ದೇರ್ ಫಿನಾನ್ಸಸ್ ಫ್ರಮ್ ಎನಿವೇರ್, ಎನಿ ಟೈಮ್, ರೆಡ್ಯೂಸಿಂಗ್ ದ ನೀಡ್ ಟು ವಿಸಿಟ್ ದ ಫಿಸಿಕಲ್ ಬ್ಯಾಂಕ್ ಬ್ರಾಂಚಸ್. ಸೊ
ನೀವು ಹೇಳಿದ್ನಲ್ವಾ, ಟ್ರೆಡಿಷ್ನಲ್ ಆಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಕ್ಯೂ ಹಚ್ಚಿ ಅವ್ರು ಬರೋ ತನಕ ಕಾದ್ಕೊಂಡು ಟ್ರಾನ್ಸಾಕ್ಷನ್ ಮಾಡಿ ಬರೋದಕ್ಕಿಂತ ಯು ಕ್ಯಾನ್ ಮ್ಯಾನೇಜ್ ಯುವರ್ ಫಿನಾನ್ಸಸ್ ಫ್ರಮ್ ಎನಿವೇರ್ ಎನಿ ಟೈಮ್ ಹ್ಯಾವಿಂಗ್ ಮೊಬೈಲ್ ಇನ್ ಯುವರ್ ಹ್ಯಾಂಡ್. ಓಕೆ, ಸೊ ಕಾಸ್ಟ್ ಆ್ಯಂಡ್ ಟೈಮ್ ಸೇವಿಂಗ್ಸು ಈ ಥರ ಹೋಗಿ ಬಂದು ಮಾಡೋದು ಕಾಸ್ಟನ್ನು, ಟೈಮನ್ನು ಉಳಿಸುತ್ತೆ. ದೆನ್ ಇನ್ ಎಲಿಮಿನೇಟೆಡ್ ಕಾಸ್ಟ್ ಆಫ್ ಟ್ರಾವೆಲ್, ಆಟೋ ಮಾಡ್ಕೊಂಡು ಹೋಗಬೇಕು, ಗಾಡಿಯಲ್ಲೇ ಹೋಗಬೇಕು, ಪೆಟ್ರೋಲ್ ಹಾಕ್ಸ್ಬೇಕು. ಸೊ ಈ ಥರದ್ದು ಕಾಸ್ಟನ್ನು ಕಡಿಮೆ ಮಾಡುತ್ತೆ, ಟೈಮನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ರಿಮೋಟ್ ಏರಿಯಾಸಲ್ಲಿ ದೂರದಿಂದ ಬರೋರಿಗೆಲ್ಲ ಈ ಮೊಬೈಲ್ ಆ್ಯಪು ತುಂಬಾ ಯೂಸ್ಫುಲ್ ಆಗಿದೆ. ಒಂದು ಇಂಟರ್ನೆಟ್ ಫೆಸಿಲಿಟಿ ಇದ್ದರೆ ಸಾಕು, ಆ ಆ್ಯಪಲ್ಲಿ ಹೋಗಿ ಅವರು ಎಲ್ಲ ಟ್ರಾನ್ಸಾಕ್ಷನನ್ನು ಕೂಡ ತಾವಿದ್ದಲ್ಲಿನೇ ಮಾಡಿಕೊಂಡು ಮುಗಿಸ್ಕೊಬೋದು. ದೆನ್ ಫಿನಾನ್ಷಿಯಲ್ ಇನ್ಕ್ಲೂಷನ್. Mobile banking can extend banking services to underserved population, including those in rural areas or with lower incomes, promoting greater financial inclusion. ಸೊ ಎಲ್ಲೆಲ್ಲಿ ಬ್ಯಾಂಕಿಂಗ್ ಸರ್ವಿಸು, ಬ್ಯಾಂಕ್ಗಳು ಬ್ರ್ಯಾಂಚುಗಳು ಅವೈಲೇಬಿಲಿಟಿ ಇಡಲ್ಲ. ಸೊ ದೂರ ಸಿಟಿಯಿಂದ ತುಂಬ ಕನೆಕ್ಟಿವಿಟಿ ದೂರದಲ್ಲಿರೋರು ಇರ್ತಾರೆ, ಕಾಡಲ್ಲಿರೋರು ಇರ್ತಾರೆ, ಅಲ್ಲಿ ಒಂಥರ ತಮ್ಮದೇ ಒಂದು ಮನೆ ಕಟ್ಕೊಂಡು ತಮ್ಮ ಕುಟುಂಬದವ್ರ ಸಮೇತ ಇರುವಂಥ ರಿಮೋಟ್ ಪ್ಲೇಸಸಲ್ಲಿ ಇರೋರು ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಬ್ಯಾಂಕಿಂಗಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಅಂಥವರಿಗೆಲ್ಲ ಈ ಮೊಬೈಲ್ ಆ್ಯಪ್ಸ್ಗಳು ತುಂಬಾ ಸಹಕಾರಿಯಾಗಿದೆ. ಆ್ಯಂಡ್ ಇಟ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ, ಇಟ್ ಎನೇಬಲ್ ದ ಕ್ವಿಕ್ಕರ್ ಟ್ರಾನ್ಸಾಕ್ಷನ್ಸು, ಇಟ್ ಎನೇಬಲ್ ಫಾರ್ ಬಿಲ್ ಪೇಮೆಂಟ್ಸು. ಸೊ ಅಕೌಂಟ್ ಮ್ಯಾನೇಜ್ಮೆಂಟ್ ಎಲ್ಲನೂ ಮೊಬೈಲಲ್ಲೇ ಮಾಡ್ಕೊಳ್ಳೋದ್ರಿಂದ ಸೊ ಇಟ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ. ದೆನ್ ಚಾಲೆಂಜಸ್ ಆಫ್ ಮೊಬೈಲ್ ಬ್ಯಾಂಕಿಂಗ್. ಸೊ ವಾಟ್ ಆರ್ ದ ಚಾಲೆಂಜಸ್ ಇನ್ ಮೊಬೈಲ್ ಬ್ಯಾಂಕಿಂಗ್? ಸೊ ಒಂದು ಸೆಕ್ಯೂರಿಟಿ ರಿಸ್ಕು. ಓಕೆ, ಸೊ ಕಳ್ತನ ಆಗ್ಬೋದು ಮೊಬೈಲು, ಅಥವಾ ಮಾಲ್ವೇರು ಹ್ಯಾಕ್ ಮಾಡ್ಬೋದು, ನಿಮ್ಮ OTPನ ಯಾರಾದರೂ ಮಿಸ್ಯೂಸ್ ಮಾಡಿಕೊಂಡು ದುಡ್ಡನ್ನು ಕದಿಬೋದು, ನಿಮ್ಮ ಪಾಸ್ಕೋಡ್ನ ಯಾರಾದರೂ ತಿಳ್ಕೊಂಡು ಸೊ ಅದನ್ನು ಹ್ಯಾಕ್ ಮಾಡೋವಂಥದ್ದು ಕೂಡ ರಿಸ್ಕ್ ಇರುತ್ತೆ. ಆ್ಯಂಡ್ ಟೆಕ್ನಾಲಜಿಕಲ್ ಬ್ಯಾರಿಯರ್ಸ್. ಆ್ಯಕ್ಚುಲಿ ಹಿಯರ್ ಸಮ್ ಇಂಡಿವಿಜುವಲ್ಸ್, ಪರ್ಟಿಕ್ಯುಲರ್ಲಿ ಓಲ್ಡರ್ ಎಡಲ್ಟ್ಸ್ ಆರ್ ದೋಸ್ ವಿತ್ ದ ಲಿಮಿಟೆಡ್ ಡಿಜಿಟಲ್ ಲಿಟ್ರೇಸಿ, ಯಾರಿಗೆ ಮೊಬೈಲ್ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ, ಡಿಜಿಟಲ್ ಲಿಟ್ರೇಸಿ ಇರಲ್ಲ, ಹೇಗೆ ಮಾಡಬೇಕು ಏನು ಅಂತ ತಿಳ್ಕೊಂಡಿರಲ್ಲ, ಅನಕ್ಷರಸ್ಥರಿರ್ತಾರೆ, ಅವರಿಗೆ ಮೊಬೈಲ್ ಬ್ಯಾಂಕಿಂಗ್ ತುಂಬಾ ಕಷ್ಟ ಆಗುತ್ತೆ ಯೂಸ್ ಮಾಡೋದು. ದೆನ್ ಪ್ರೈವಸಿ ಕನ್ಸರ್ನ್ಸು. ಸೊ ಹಿಯರ್ ಪ್ರೈವಸಿ ಆಫ್ ಪರ್ಸ್ನಲ್ ಡೇಟಾ, ಫಿನಾನ್ಷಿಯಲ್ ಡೇಟಾ ಎಲ್ಲದೂ ಮೊಬೈಲಲ್ಲೇ ಸೇವ್ ಆಗಿರುತ್ತೆ, ಆಯಿತಾ. ಸೊ ಮೊಬೈಲ್ ಬ್ಯಾಂಕಿಂಗಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಾವು ಹಾಕಿರ್ತೀರ, ಅದು ಎಲ್ಲರೂ ಕೂಡ ಹ್ಯಾಕ್ ಮಾಡಿ ಮಿಸ್ಯೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರೈವಸಿ ಕನ್ಸರ್ನ್ಸ್ ತುಂಬ ಇರುತ್ತೆ. ದೆನ್ ಲ್ಯಾಕ್ ಆಫ್ ಟ್ರಸ್ಟ್. ತುಂಬ ಜನ ಏನು ಮಾಡ್ತಾರೆ, ಹೆಸಿಟೇಟ್ ಮಾಡ್ತಾರೆ ಮೊಬೈಲ್ ಬ್ಯಾಂಕಿಂಗಲ್ಲಿ. ಅಯ್ಯೋ ನಾನು ಇಲ್ಲಿ ಫೀಡ್ ಮಾಡಿ ನನ್ನ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಏನಾದರೂ ಒಂದು ಫೀಡ್ ಮಾಡಿ ಇಟ್ಬಿಟ್ಟೆ ಮೊಬೈಲಲ್ಲಿ ಅಂದಾಗ ಅದನ್ನು ಯಾರಾದರೂ ಮಿಸ್ಯೂಸ್ ಮಾಡ್ಕೊಂಬಿಟ್ರೆ, ಹ್ಯಾಕ್ ಆಗಿಬಿಟ್ರೆ, ಯಾರಾದರೂ ಕದ್ಬಿಟ್ರೆ ಅಂತ ಹೇಳ್ಕೊಂಡು ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ಅಥವಾ ಆ ಒಂದು ಬ್ಯಾಂಕಿಂಗ್ ಮೊಬೈಲ್ ಆ್ಯಪ್ ಮೇಲೆ ತುಂಬ ಟ್ರಸ್ಟು ಕಡಿಮೆ ಆಗುತ್ತೆ. ದೆನ್ ಡಿವೈಸ್ ಕಂಪ್ಯೂಟೇಬಿಲಿಟಿ. ಸೊ ಎಲ್ಲ ಕಡೆಯೂ ಮೊಬೈಲ್ ಬ್ಯಾಂಕಿಂಗ್ ಆ್ಯಪು ವರ್ಕ್ ಆಗುತ್ತೆ, ಬಟ್ ಒಂದ್ಸಲ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಏನಾದರೂ ಚಾಲೆಂಜಸ್ ಅರೈಸ್ ಆದಾಗ ಸೊ ನಮಗೆ ಇಮಿಡಿಯೇಟಾಗಿ ಮೊಬೈಲ್ ಬ್ಯಾಂಕಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಸರ್ವರ್ ಬ್ಯುಸಿ, ರೀಲೋಡ್ ಅಂತ ಹೇಳ್ತಾರೆ. ಒಂದು ಸಲ ಪೇಮೆಂಟ್ ಮಾಡಬೇಕಾದ್ರೆ ತುಂಬ ಸಲ ಫೇಲ್ಯೂರ್ ಅಂತ ಬರುತ್ತೆ. ಒಂದು ಸಲ ದುಡ್ಡು ಕಟ್ಟಾಗುತ್ತೆ, ಬಟ್ ಅವರಿಗೆ ಅಕೌಂಟಲ್ಲಿ ಹೋಗಿರಲ್ಲ. ಸೊ ಕಂಪ್ಲೇಂಟ್ಸನ್ನು ರೇಸ್ ಮಾಡಬೇಕಾಗುತ್ತೆ. ಸೊ ಈ ಥರದ್ದು ತುಂಬ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಒನ್ ಆಫ್ ದಿ ಚಾಲೆಂಜಸ್. ದೆನ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೇಷನ್ಸ್. ಓಕೆ, ಸೊ ಅಂದರೆ ಇಂಟರ್ನೆಟ್ ಇಲ್ಲ, ಸ್ಲೋ ಇಂಟರ್ನೆಟ್ ಇದೆ, ಬ್ರೇಕ್ ಡೌನ್ ಆಗಿದೆ ನೆಟ್ವರ್ಕು ಅಂತ ಅಂದಾಗ ನಮಗೆ ಈ ಮೊಬೈಲ್ ಬ್ಯಾಂಕಿಂಗ್ ಯೂಸೇಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಚಾಲೆಂಜಸ್ ಆಫ್ ಮೊಬೈಲ್ ಬ್ಯಾಂಕಿಂಗು. ನೆಕ್ಸ್ಟ್ ಬರುವಂಥದ್ದು ಇ ಪೇಮೆಂಟ್ಸು. ಓಕೆ, ಸೊ ಇ ಪೇಮೆಂಟ್ಸ್ ಅಂತ ಅಂದರೆ ಇಲೆಕ್ಟ್ರಾನಿಕ್ ಪೇಮೆಂಟ್ಸ್ ಅಂತ. ಸೊ ಇಲೆಕ್ಟ್ರಾನಿಕ್ ಪೇಮೆಂಟ್ಸ್ ಇನ್ ಬ್ಯಾಂಕಿಂಗ್ ಅಂದರೆ ಏನು? ಸೊ these are the digital methods of transferring the funds between the parties without the need for physical currency or ಚೆಕ್ಸ್. ಒಬ್ಬರಿಂದ ಇನ್ನೊಬ್ಬರಿಗೆ ಪೇಮೆಂಟ್ ಮಾಡೋಕ್ಕೆ ನಿಮಗೆ ಯಾವುದೇ ಚೆಕ್ ಬೇಕಾಗಿಲ್ಲ, ಯಾವುದೇ ಹಣಕಾಸು ಬೇಕಾಗಿಲ್ಲ, ಯಾವುದೇ ಡಾಕ್ಯುಮೆಂಟ್ಸು ಬೇಕಾಗಿಲ್ಲ. ಇಲ್ಲಿ ಇಲೆಕ್ಟ್ರಾನಿಕ್ ಮೋಡಲ್ಲಿ ಸೊ ನೀವು ಒಬ್ಬರಿಂದ ಇನ್ನೊಬ್ಬರಿಗೆ ಮನಿ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂತ ಅಂದರೆ ನಾವು ಇದನ್ನು ಇಲೆಕ್ಟ್ರಾನಿಕ್ ಪೇಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಎಫಿಷಿಯೆಂಟ್ ಮತ್ತು ಸೆಕ್ಯೂರ್ಡ್ ಆಗಿ ಆನ್ಲೈನ್ ಟ್ರಾನ್ಸಾಕ್ಷನ್ನ ನಾವು ಮಾಡ್ಬೋದು. ಸೊ ಎಕ್ಸಾಂಪಲ್ ನೆಟ್ ಬ್ಯಾಂಕಿಂಗು, ಆಯಿತಾ, ಯಾವುದೋ ಒಂದು ವೆಬ್ಸೈಟ್ ಥ್ರೂ ಮೊಬೈಲ್ಗೆ ವೆಬ್ಸೈಟಿಂದ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡುವಂಥದ್ದು, ಇಲ್ಲ ಮೊಬೈಲ್ ಬ್ಯಾಂಕಿಂಗು. ಸೊ ಆ ಮೊಬೈಲ್ ಡಿವೈಸನ್ನು ಯೂಸ್ ಮಾಡಿ ಮೊಬೈಲ್ ಫೋನಲ್ಲಿ, ಸ್ಮಾರ್ಟ್ ಫೋನಲ್ಲಿ ನೀವು ಇಂಟರ್ನೆಟ್ ಕನೆಕ್ಟಿವಿಟಿ ಇದ್ದರೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಮೊಬೈಲ್ ಬ್ಯಾಂಕಿಂಗನ್ನು ಯೂಸ್ ಮಾಡಿಯೂ ಕೂಡ ಆ್ಯಪ್ ಟು ಆ್ಯಪ್ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೋದು. ಸೆಕೆಂಡ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಸು. ಸೊ ನೀವೆಲ್ಲೇ ಸೇಲ್ ತೊಗೊಳ್ಳೋ, ಗ್ರೋಸರೀಸ್ ಶಾಪಿಂಗ್ ಹೋಗ್ರಿ, ರಿಟೇಲ್ ಸ್ಟೋರ್ಸಿಗೆ ಹೋಗ್ರಿ, ಹಣ್ಣು ತರಕಾರಿ ತೊಗೊಳಕ್ಕೆ ಹೋಗಿ, ನೀವೆಲ್ಲೇ ಹೋದ್ರೂ ನೀವು
ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿಕೊಂಡು ನೀವು ಹಣನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ದೆನ್ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಸೊ ತುಂಬ ಈಗಂತೂ ಹೊರಗಡೆ ಬೀದಿ ವ್ಯಾಪಾರಿಗಳು ಈ ಹೊರಗಡೆ ಹೂ ಮಾರೋರಿಂದ ಹಿಡ್ಕೊಂಡು ಕೂಡ UPI ಪೇಮೆಂಟು ಇಟ್ಕೊಂಡಿರ್ತಾರೆ. ಒಂದು ಸ್ಕ್ಯಾನರ್ ಇಟ್ಕೊಂಡಿರ್ತಾರೆ. ನೀವು ಸ್ಕ್ಯಾನ್ ಮಾಡಿದ್ಕೊಳ್ಳಿ ಇಮಿಡಿಯೇಟಾಗಿ ಅವರಿಗೆ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಮೂಲಕ, ಟೆಕ್ನಾಲಜಿ ಮೂಲಕ ಮನಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಹಾಗಾಗಿ ಈ UPI ಕೂಡ ಒನ್ ಆಫ್ ದಿ ಫಾರ್ಮ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಆಗಿದೆ. ಅದು ಬಿಟ್ಟರೆ ನೆಫ್ಟ್ ಮತ್ತು RTGS. ಸೊ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ವಿತ್ ಸೆಕ್ಯೂರಿಟಿ ಬಲ್ಕಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡುವಂಥದ್ದು ನೆಫ್ಟ್ ಮತ್ತು RTGS. ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ ಒಂದು ಸೆಷನಲ್ಲಿ. ಕಂಪ್ಲೀಟಾಗಿ ಒಂದು ಸೆಷನ್ ಪೂರ್ತಿ ನೆಫ್ಟ್ ಮತ್ತು RTGS ಬಗ್ಗೆನೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಹಾಗಾದರೆ ಈ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ನ ಅಡ್ವಾಂಟೇಜ್ ಏನು ಅಡ್ವಾಂಟೇಜ್ ಇರ್ಬೋದು? ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಇಲೆಕ್ಟ್ರಾನಿಕಲಿ ಪೇಮೆಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್? ಸೊ ಫಸ್ಟ್ ಒನ್ ಈಸ್ ಕನ್ವೀನಿಯನ್ಸ್. So the electronic payment method offer convenience to the users to make the transactions anytime, anywhere within just a few click on the devices. So second one is speed. So these are processed in real time or within seconds. So ensuring immediate fund transfer unlike traditional payment. This may take minutes to clear apart from traditional payment which takes days to clear. Then comes security. Robust encryption and advanced security protocols protect the financial information, reducing the risk of fraud and unauthorized access. So data encryptions ಇರುತ್ತೆ, ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಕೂಡ ಮೊಬೈಲ್ ಆ್ಯಪ್ಸಲ್ಲಿ ಸಾಫ್ಟ್ವೇರ್ಸಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ ಇಲ್ಲಿ. ದೆನ್ ಕಾಸ್ಟ್ ಎಫೆಕ್ಟಿವ್ನೆಸ್. ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಆಫನ್ ಇನ್ವಾಲ್ವ್ ಲೋವರ್ ಕಾಸ್ಟ್ ಟ್ರಾನ್ಸಾಕ್ಷನ್ಸ್, ಅಂದರೆ ಲೋವರ್ ಟ್ರಾನ್ಸಾಕ್ಷನ್ ಫೀಸ್ ದಟ್ ಹ್ಯಾಂಡ್ಲಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ದ ಫಿಸಿಕಲ್ ಕ್ಯಾಶ್. ಸೊ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಆಫನ್ ಇನ್ವಾಲ್ವ್ ಲೋವರ್ ಟ್ರಾನ್ಸಾಕ್ಷನ್ ಫೀಸ್ and physical cash checks leading to cost savings for business. Then record keeping. Digital payment system maintain detailed transaction records, simplifying the financial tracking and providing accurate and easily accessible payment histories. ಅಂದರೆ ರೆಕಾರ್ಡ್ ಕೀಪಿಂಗ್ ಕೂಡ ತುಂಬಾ ಈಸಿಯಾಗಿ ಇಟ್ಕೊಳ್ಳುತ್ತೆ. ಸೊ ಟ್ರಾನ್ಸಾಕ್ಷನ್ ರೆಕಾರ್ಡ್, ಟ್ರಾನ್ಸಾಕ್ಷನ್ ಡೀಟೇಲ್, ಯಾವ ಡೇಟಿಗೆ ಯಾರಿಗೆ ಎಷ್ಟು ದುಡ್ಡು ಹಾಕಿದ್ವಿ ಅನ್ನೋದು ನಮಗೆ ಈಸಿಯಾಗಿ ಸಿಗುತ್ತೆ. ದೆನ್ ಗ್ಲೋಬಲ್ ಎಕ್ಸೆಸಿಬಿಲಿಟಿ. ಸೊ ಗ್ಲೋಬಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೀವು ಹಣ ವರ್ಗಾವಣೆನ ಮಾಡ್ಬೋದು, ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು. ದೆನ್ ಕಾಂಟ್ಯಾಕ್ಟ್ಲೆಸ್ ಆಪ್ಷನ್ಸು. ಹಾಗಾಗಿ ನೀವು ಇಲ್ಲಿ ಕನ್ವೀನಿಯೆಂಟ್ ಪೇಮೆಂಟ್ ಅಲ್ಟರ್ನೇಟಿವ್ ಇರೋದ್ರಿಂದ ಫಿಸಿಕಲ್ ಕಾಂಟ್ಯಾಕ್ಟ್ ಬೇಕು ಅಂತ ಇಲ್ಲ. ಸೊ ಹಣ ಹಾಕೋರ್ಗೂ ಹಣ ತಗೊಳ್ಳೋರ್ಗೂ ಎದುರುಗಡೆ ಬಂದು ವಹಿವಾಟು ಮಾಡಬೇಕು ಅಂತ ಇಲ್ಲ. ಸೊ ಯಾರು ಎಲ್ಲೇ ಇದ್ದರೂ ಅಕೌಂಟ್ ನಂಬರ್ ಡೀಟೇಲ್ಸ್ ಸಿಕ್ಬಿಟ್ರೆ ನಾವಿಲ್ಲಿ ಎಲೆಕ್ಟ್ರಾನಿಕ್ ಪೇಮೆಂಟನ್ನು ಮಾಡ್ಬೋದು. ನಂತರ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ರಿಸ್ಕ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್. ಹಾಗಾದರೆ ಏನು ರಿಸ್ಕ್ ಇದೆಯಪ್ಪ ಇದನ್ನು? ಈ ಥರ ಎಷ್ಟು ಅಡ್ವಾಂಟೇಜಸ್ ಇದೆ ಅಲ್ವಾ ಎಲೆಕ್ಟ್ರಾನಿಕ್ ಪೇಮೆಂಟು, ಬಟ್ ದೇರ್ ಆರ್ ಸಮ್ ಡಿಸ್ಅಡ್ವಾಂಟೇಜಸ್ ಟು. ಸೊ ವಾಟ್ ಆರ್ ದೋಸ್ ಡಿಸ್ಅಡ್ವಾಂಟೇಜಸ್ ಅಂದರೆ, ಫಸ್ಟ್ ಒನ್ ಸೆಕ್ಯೂರಿಟಿ ರಿಸ್ಕ್. ಡಿಸ್ಪೈಟ್ ಸ್ಟ್ರಾಂಗ್ ಸೆಕ್ಯೂರಿಟಿ ಮೆಷರ್ಸ್, ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್ ಆರ್ vulnerable to hacking, data breaches and identity theft, potentially exposing the customer sensitive information. ಸೊ ಇಲ್ಲಿ ಸೆಕ್ಯೂರಿಟಿ ರಿಸ್ಕ್ ತುಂಬಾ ಇದೆ. ಹ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಡೇಟಾ ಇನ್ಫಾರ್ಮೇಷನ್ ಲೀಕ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ನೆಕ್ಸ್ಟು ಟೆಕ್ನಿಕಲ್ ಗ್ಲಿಚಸ್. ಸೊ ಸಿಸ್ಟಮ್ ಫೇಲ್ಯೂರ್ಸ್ ಆರ್ ಟೆಕ್ನಿಕಲ್ ಗ್ಲಿಚಸ್ ಇನ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಕ್ಯಾನ್ ಡಿಸ್ಟರ್ಬ್ ದ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಕಾಸ್ ಇನ್ಕನ್ವೀನಿಯನ್ಸ್ ಟು ಬೋತ್ ಬಿಸ್ನೆಸ್ ಆ್ಯಂಡ್ ಕಸ್ಟಮರ್ಸ್. ಓಕೆ, ಸೊ ಟೆಕ್ನಾಲಜಿ ಫೇಲ್ಯೂರ್ ಆಯಿತು, ಎಲ್ಲೋ ಒಂದು ಕಡೆ ಸಾಫ್ಟ್ವೇರ್ ಕೈ ಕೊಡ್ತು ಅಂತ ಅಂದರೆ ಎಲೆಕ್ಟ್ರಾನಿಕ್ ಪೇಮೆಂಟ್ ಪ್ಲ್ಯಾಟ್ಫಾರ್ಮ್ ಏನಾಗುತ್ತೆ, ಡಿಸ್ಟ್ರಪ್ಟ್ ಆಗುತ್ತೆ. ಸೊ ಇನ್ಕನ್ವೀನಿಯನ್ಸನ್ನು ಕಾಸ್ ಮಾಡುತ್ತೆ. ದೆನ್ ಡಿಪೆಂಡೆನ್ಸಿ ಆನ್ ಟೆಕ್ನಾಲಜಿ. ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಮು ಏನಾಗಿರುತ್ತೆ, ಟೆಕ್ನಾಲಜಿ ಮೇಲೆ, ನೆಟ್ವರ್ಕ್ ಕನೆಕ್ಟಿವಿಟಿ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಎನಿ ಡಿಸ್ಟ್ರಪ್ಷನ್ ಇನ್ ನೆಟ್ವರ್ಕ್ ಕನೆಕ್ಟಿವಿಟಿ ಆರ್ ಪವರ್ ಔಟೇಜ್ ಆದಾಗ ಪೇಮೆಂಟ್ ಸರ್ವಿಸಸ್ಸು ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ನಂತರ ಫ್ರಾಡ್ ಆ್ಯಂಡ್ ಸ್ಕ್ಯಾಮ್ಸ್. ಸೊ ಸೈಬರ್ ಕ್ರಿಮಿನಲ್ಸ್
continuously develop new methods to exploit the vulnerability in electronic payment system. So it leads to the fraudulent activities which harm the business and also the individual. Then lack of anonymity. So electronic transactions have digital footprints compromising user privacy and anonymity compliant to ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳುತ್ತೆ. ಸೊ ಎಲೆಕ್ಟ್ರಾನಿಕ್ ಪೇಮೆಂಟಲ್ಲಿ ಡಿಜಿಟಲ್ ಫುಟ್ಪ್ರಿಂಟ್ಸ್ ಇರೋದ್ರಿಂದ ಯಾರಿಗಾದರೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದೆ ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಕಂಪೇರ್ ಮಾಡಿದಾಗ ಯೂಸರ್ಸ್ ಪ್ರೈವಸಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ದೆನ್ ಪೊಟೆನ್ಷಿಯಲ್ ಫೀಸ್. While electronic payments are generally cost effective, some transaction may incur additional fees, especially for cross-border transactions. So, okay. ಸೊ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಏನಾಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಈ ಟ್ರಾನ್ಸಾಕ್ಷನ್ ಫೀಸ್, ಅಡಿಷ್ನಲ್ ಫೀಸು ಇವೆಲ್ಲ ಸ್ವಲ್ಪ ತುಂಬಾ ಕಡಿಮೆ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಸಮ್ ಟ್ರಾನ್ಸಾಕ್ಷನ್ನಲ್ಲಿ ಏನಾದರೂ ಗೊತ್ತಿಲ್ಲದೇ ಅಮೌಂಟ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅಡಿಷ್ನಲ್ ಫೀಸ್ ಅಂತ ಹಾಕ್ತಾರೆ, ಅಥವಾ ನೀವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮಾಡಿದಾಗ ನಿಮಗೆ ಚಾರ್ಜಸ್ ಸ್ವಲ್ಪ ಜಾಸ್ತಿ ಬೀಳುತ್ತೆ. ಆಯಿತಾ? ಸೊ ಹಾಗಾಗಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇಲ್ಲಿ ಕಾಸ್ಟಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಫೀಸಲ್ಲಿ. ಲಿಮಿಟೆಡ್ acceptance in some regions or certain demographics, electronic payments method have limited acceptance. ಸೊ ಇನ್ಕನ್ವೀನಿಯನ್ಸ್ ಯೂಸರ್ಸ್ ಏನಿದ್ದಾರೆ ಅವರು ಟ್ರೆಡಿಷ್ನಲ್ ಮೆಥಡೇ ಫಾಲೋ ಮಾಡ್ತಿದ್ದಾರೆ. ಸೊ ಈ ಥರ ECS ಪೇಮೆಂಟ್ ಮೆಥಡನ್ನು ಹೋಗೋಕ್ಕೆ ಹಿಂಜರಿತಾ ಇದ್ದಾರೆ. ಮೇ ಬಿ ಅವರಿಗೆ ಡಿಜಿಟಲ್ ಇಲ್ಲಿಟ್ರೇಟ್ ಆಗಿರ್ಬೋದು, ಅವರಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡೋದು ಏನು ಅಂತೇಳಿ. ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅವರು ಏನು ಮಾಡ್ತಾರೆ, ಟ್ರೆಡಿಷ್ನಲ್ ಮೋಡಿಗೆ ಹೋಗಿ ಬ್ಯಾಂಕಿಗೆ ಹೋಗಿ ರಿಸಿಟ್ಟಲ್ಲಿ ಅಮೌಂಟೆಲ್ಲ ಬರೆದು ಕೊಟ್ಟು ಕ್ಯಾಶನ್ನು ಕೊಟ್ಟು ಡೆಪಾಸಿಟ್ ಮಾಡಿಸಿ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್. ಸೊ ದೀಸ್ ಆರ್ ದ ಬುಕ್ಸ್ ಫಾರ್ ರೆಫರೆನ್ಸ್. I hope you understand. Thank you.